ಕರ್ನಾಟಕ ರೆಸಿಪಿ ಹುಣಸೆ ಹುಳಿ ನೀವು ಮಾಡ್ಕೋಬೇಕಂದ್ರೆ ಇದನ್ನು ಈ ವಿಡಿಯೋನ ತಪ್ಪದಂಗೆ ನೋಡಿರಿ. ಬೇಳೆನೂ ಬೇಡ, ಇದಕ್ಕೆ ತರಕಾರಿನೂ ಬೇಡ, ಏನು ಬೇಡ, ದಿಢೀರಂತೆ ಮಾಡ್ಕೊಳ್ಳೋವಂಥ ರೆಸಿಪಿ ಇದು. ನೀವು ಮಾಡ್ಬೇಕಂದ್ರೆ ಈ ವಿಡಿಯೋನ ತಪ್ಪದಂಗೆ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿ. ಎಲ್ಲರಿಗೂ ನಮಸ್ಕಾರ. ಹೆಂಗದಿರಿ? ನಾವು ಆರಾಮದೀವಿ, ನೀವು ಆರಾಮದಿರಿ. ಇವತ್ತು ನಾನು ಇನ್ನೊಂದು ರೆಸಿಪಿಯೊಂದಿಗೆ ಬಂದೀನಿ. ಅದೇನಂದ್ರೆ ಮನೆಯೊಳಗೆ ತರಕಾರಿ ಬೇಳೆ ಏನೂ ಇಲ್ಲದಾಗ ನಾವು ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಇದು. ಈಗ ನೋಡಿರಿ, ನಾ ಈ ಮಾಡೋ ರೆಸಿಪಿಗೆ ನಾ ಏನೇನು ತೊಗೊಂಡೇನಂದ್ರೆ, ನೀವು ಮನ್ಯಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು. ನಾನು ತೊಗೊಂಡಿರೋ ಸಾಮಾನು ಒಂದು ಸ್ವಲ್ಪ ಎಣ್ಣೆ, ಕೆಂಪು ಖಾರದ ಪುಡಿ, ಸ್ವಲ್ಪ ಹುಂಚಿ ಹಣ್ಣನ್ನು ನಾನು ಕಿವುಚಿ ರಸತ್ ಮಾಡಿ ಇಟ್ಕೊಂಡೀನಿ, ಸ್ವಲ್ಪ ಬೆಲ್ಲ, ಒಗ್ಗರಣೆಗೆ ಸಾಸಿವೆ ಜೀರಿಗೆ, ಅರಿಶಿನ, ಸ್ವಲ್ಪ ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೀನಿ, ಕರಿಬೇವು, ಕೊತ್ತಂಬರಿ. ಈಗ ಇದನ್ನೆಲ್ಲನೂ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ಮಾಡೋದು ತಡ ಆಗಂಗಿಲ್ಲ ರೀ, ಒಂದು 2 ನಿಮಿಷದೊಳಗೆ ಮುಗಿದು ಬಿಡ್ತೈತಿ. ಗ್ಯಾಸ್ ಹಚ್ಕೊಂಡು ಈ ಸಣ್ಣದೊಂದು ಪಾತ್ರೆ ಇಟ್ಕೊತೀನಿ. ಇದ್ರ ಮ್ಯಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇದು ನೀರು ಹಾಕ್ಕೊಳ್ಳಾರ್ದಂಗೆ ಮಾಡಿದ್ರಿ. ಇದು ಹುಂಚಿ ಹುಳಿ ಒಳಗೆ ಮಾಡ್ಬೇಕು. ಇದನ್ನು ಅಷ್ಟು ಎಣ್ಣೆ ಹಾಕ್ಕೊಂಡೆ ನಾನು. ಈಗ ಎಣ್ಣೆ ಕಾದತ್ರಿ, ಸಾಸಿವೆ ಜೀರಿಗೆ ಹಾಕ್ತಾನೆ. ಈಗ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾರೆ, ಕರಿಬೇವಿನ ಹಾಕ್ತಾರೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋದು. ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಈ ಅರಿಶಿನ ಪುಡಿ ಮತ್ತು ಹೊಳ್ಳಿ ಗರಂ ಮಸಾಲೆ ಹಾಕೋದು. ಯಾಕಂದ್ರೆ ನಾವು ಎಣ್ಣೆಗೆ ಮಾಡ್ತೇವಲ್ಲ, ಲಘು ಉರಿದ್ರೆ ಹೊತ್ತಿ ಬಿಡ್ತೈತಿ. ಈಗ ಒಣ ಖಾರ ಹಾಕ್ಕೊತೀನಿ, ಕೆಂಪು ಖಾರ. ಖಾರ ನಿಮ್ಗೆ ಬೇಕಂದಷ್ಟು ನೋಡಿ ಹಾಕ್ಕೊರಿ. ಮನ್ಯಾಗ ಮಕ್ಕಳು ತಿಂತಿರ್ತಾರೆ. ಬೆಲ್ಲ ಹಾಕ್ಕೊತಾರೆ ನೋಡಿರಿ. ಬೆಲ್ಲ ಅಷ್ಟು ಹಾಕ್ಕೊಂಡು ಇಟ್ಕೊಂಡಷ್ಟು, ನಮ್ಗೂ ಎಷ್ಟು ಬೇಕಷ್ಟಲ್ಲ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಈಗ ಚೆಂದಾಗ ಮಿಕ್ಸ್ ಮಾಡ್ಕೊಳ್ಳೋದು ಇದನ್ನೆಲ್ಲನ. ಆನಂತರ ನಾವು ಇಟ್ಕೊಂಡಿದ್ದು ಹುಂಚಿ ಹುಳಿನ ಹಾಕ್ಕೊಂಡ್ಬಿಡೋಣ. ಈಗ ಇದು ಹುಳಿ ಚೆಂದಾಗೆ ಕುದಿಲಿ, ಉಪ್ಪು ಬೆಲ್ಲ ಎಲ್ಲ ಕರಗಿ ಚೆಂದಾಗೆ ಕುದಿಲಿ. ನೀವು ನೋಡ್ತಿರ್ಬೋದು, ಕಾಣ್ತಿರ್ಬೋದು ನಿಮ್ಗೆ ಎಲ್ಲ ಚೆಂದಾಗೆ ಕುದ್ದೈತಿ. ಈಗ ಇದ್ರ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡ್ಬಿಡೋಣ. ಈಗ ನೋಡ್ರಿ, ಈಗ ರೆಡಿ ಆತ್ರಿ ಇದು. ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಹುಂಚಿ ಹುಳಿ ಅಂತಾರೆ. ಇದಕ್ಕೆ ಒಣ ಖಾರದ ಹುಂಚಿ ಹುಳಿ ಅಂತಾರೆ. ಬರೀ ಇದನ್ನು ಒಂದು ಅನ್ನಕ್ಕೆ ಕಲಿಸ್ಕೊಳ್ಳೋಣ. ನೋಡಿರಿ, ನಾವು ಈಗ ಇದನ್ನು ದಿಢೀರಂತನೂ ಮಾಡ್ಕೋಬೋದು. ನೀವು ನೋಡ್ಬೋದು, ನಾ ಮಾಡ್ಕೊಂಡಿರೋ ಈ ಹುಳಿ ಈಗ ಅರ್ಧ kg ಅಕ್ಕಿ ಅನ್ನಕ್ಕೆ ಹಾಕತ್ತೆ ನೋಡ್ರಿ. ಇದು ನೋಡಿರಿ ಎಷ್ಟು ಚಲೋ ಬಂದೈತಿ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಪುಳಿಯೋಗರೆಕಿನೇ ಚಲೋ ಆಕೈತ್ರಿ ಇದು. ನೀವು ನೋಡ್ಬೋದು, ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿರಿ. ನಾ ಮಾಡಿರೋ ರೆಸಿಪಿ ಹೆಂಗೈತಿ ಅಂತ ಹೇಳಿ ನನಗೂ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನೋಡ್ಬೋದು ನೀವು ಸ್ವಲ್ಪನ ಹಾಕೋರಿ. 2 ಚಮಚ ಅನ್ನಕ್ಕೆ ಟೀ ಸ್ಪೂನ್ ಇಲ್ಲ, 2 ಸ್ಪೂನ್ ಆದ್ರೆ ಕರೆಕ್ಟ್ ಆಕತ್ರಿ. ಇದಕ್ಕೆ ನೋಡ್ಬೋದು ಅನ್ನೆಷ್ಟು ಚಲೋ ಬಂದೈತಿ ನೋಡ್ರಿ. ಹೌದ್ರಿ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹುಳಿ ರೀ ಇದು. ಈ ನಮ್ಮ ಉತ್ತರ ಕರ್ನಾಟಕ ಹುಳಿ ನಿಮ್ಗೆ ಏನರ ಇಷ್ಟ ಆಗಿತ್ತಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ. ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.